ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಈಗಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಚಹಾ ಅದು ಆಗೈತಿ, ಮತ್ತೆಲ್ಲನೂ ಕಸ ಅದು ಮುಂಜಾನೆಲ್ಲ ರೊಟೀನ್ ಆಗೈತಿ. ಅದಕ್ಕೆ ಈಗ ನಾಷ್ಟ ಮಾಡಬೇಕು ಅಂತಂದು ತಯಾರು ಮಾಡ್ಕೊಳತ್ತೀನಿ ರೀ. ನಾಷ್ಟ ನಿನ್ನೆ ಹೇಳಿದ್ನೆಲ್ಲ ನೂಡಲ್ಸ್ ಮಾಡೋಣ ಅಂತಂದಿದ್ದೆ ನಮ್ಮ ಹುಡುಗ. ಹೀಗಾಗಿ ನೂಡಲ್ಸ್ಗೆ ಕುದಿಸಿ ಇಟ್ಕೊಳತ್ತೀನಿ ರೀ. ಇಲ್ಲಿ ನೋಡ್ರಿ ಇಟ್ಕೊಂಡೀನಿ. ಆಮ್ಯಾಗ ಇಲ್ಲಿ ನೀರು ಕುದಿಯಕ್ಕೆ ಇಟ್ಕೊಂಡೀನಿ ರೀ. ಕುದ್ದಿಂದ ಹಾಕ್ಬೇಕಂತಂದು ಇನ್ನೂ ವೆಜಿಟೇಬಲ್ ಅವೆಲ್ಲ ಹೆಚ್ಕೊತೀನಿ ರೀ. ಹೆಚ್ಕೊಂಡಿದ್ದು ಬರ್ರಿ ನೋಡೋಣ ಹೆಂಗೆ ಮಾಡೋದು ಅಂತ. ನೋಡಿರಿ, ಇವು ನೂಡಲ್ಸ್ ಒಂದೆರಡು ನಿಮಿಷ ಕುದಿಸ್ಬೇಕು. ಸ್ವಲ್ಪ ಇದಾದ ಕೂಡ ತೊಗೊಂಬಿಡ್ಬೇಕು. ಇವನ್ನ ನೀರೊಳಗೆ ಕುದಿಸಾತಿದ್ರಿ. ಅವ್ರನ್ನ ನೂಡಲ್ಸ್ ಮಾಡೋಕೆ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ. ಇಲ್ಲಿ ಇವು ಕ್ಯಾಪ್ಸಿಕಮ್, ಇವು ಹಸಿಮೆಣಸಿನ್ಕಾಯಿ ಹೆಚ್ಕೊಂಡೀನಿ ರೀ. ಕ್ಯಾಪ್ಸಿಕಮ್ ಇದ್ದು ಹೆಚ್ಕೊಂಡೀನಿ, ಚಲೋ ಆಗುತ್ತೆ ಹಾಕಿದ್ರೆ. ಇಲ್ಲಿ ಎಣ್ಣೆ ಕಾಯಾಕಿಟ್ಟೀನಿ. ಒಗ್ಗರಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಚೆಂದಾಗಿ. ಇಲ್ಲಿ ಟೊಮೆಟೊ ಮಿಕ್ಸರ್ ಮಾಡಿ ಇಟ್ಕೊಂಡೀನಿ ರೀ. ಟೊಮೆಟೊ ಪೇಸ್ಟ್ ಹಾಕ್ಬೇಕು ಇದಕ್ಕೆ. ಇಲ್ಲಿ ನೋಡಿರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೀನಿ. ಇಲ್ಲಿ ಹಾಕೀನಿ ನೋಡಿರಿ. ಅದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿರಿ, ಈಗ ಟೊಮೆಟೊ ಪೇಸ್ಟ್ ಮಾಡಿದ್ನೆಲ್ಲ ಅದನ್ನು ಹಾಕ್ಕೊಳ್ಳೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಈಗ ಇವನಿಲ್ಲಿ ಕುದಿಸಿಟ್ಕೊಂಡೀನಿ ರೀ ನೂಡಲ್ಸ್. ನಾ 2 ಸರಿ ಕುದಿಸಿದ್ದೆ ರೀ ಫ್ರೆಂಡ್ಸ್. ಮತ್ತು ಕಡಿಮೆ ಆಗ್ತಾವೆ ಬಿಡು ಅಂತಂದು, ಸಾಲಂಗಿಲ್ಲ ಅಂತಂದು ಮತ್ತು ಸ್ವಲ್ಪ ಆಮೇಲೆ ನಾ ಕುದಿಸ್ಕೊಂಡೀನಿ ರೀ. ಇವು ನೂಡಲ್ಸ್ ಹಾಕಿಲ್ಲ, ಪಾಸ್ತಾನ ಹಾಕಿ ನೋಡಿರಿ. ಈಗ ಟೊಮೆಟೊ ಪೇಸ್ಟ್ ಹಾಕಿದ್ನೆಲ್ಲ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡಿದ್ರಿ ಅದನ್ನು ಚೆಂದಾಗಿ. ಸ್ಟಾಪ್ ಮಾಡಿ ಸರಿ. ನೋಡ್ರಿ, ಈಗ ಹಸಿದು ಒಣ ಖಾರ ಹಾಕ್ಕೋಬೇಕ್ರಿ. ನಮಗೆ ಸ್ವಲ್ಪ ಎಷ್ಟು ಖಾರ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ನಾವು ಹಸಿಮೆಣಸಿಕಾಯಿ ಹಾಕಿರ್ತೀವಿ ರೀ, ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕಾಗ್ತೈತಿ. ಸ್ವಲ್ಪ ಖಾರ ಜಾಸ್ತಿ ಬೇಕನ್ನೋರು ಹಾಕ್ಕೋರಿ, ನಡಿತೈತಿ. ಸ್ವಲ್ಪ ಅರಿಶಿಣ ಪುಡಿ, ಆಮ್ಯಾಗ ಸ್ವಲ್ಪ ಗರಂ ಮಸಾಲ. ನೋಡ್ರಿ, ಇದು ಗರಂ ಮಸಾಲ ಸ್ವಲ್ಪ ಹಾಕೊಳ್ಳೋದ್ರಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದು. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋದು ಆಪ್ಷನ್. ನೀವು ಬೇಕಂದ್ರೆ ಹಾಕ್ಕೊರಿ, ಬ್ಯಾಡ ಅಂದ್ರೆ ಬಿಡ್ರಿ. ನಾವಂತೂ ಒಂದು ಸ್ವಲ್ಪ ಹಾಕ್ಕೊತೀವಿ. ಸ್ವಲ್ಪ ಅಷ್ಟೇ. ಆಮ್ಯಾಗ ಇದಕ್ಕೆ ನೂಡಲ್ಸ್ ಹಾಕ್ಬಿಡೋದು. ನೋಡಿ, ಸ್ವಲ್ಪ ನೀರು ಹಾಕ್ಕೋಬೇಕು ಇದಕ್ಕೆ, ಅಂದ್ರೆ ನೂಡಲ್ಸ್ ಚಲೋ ಆಗುತ್ತೆ. ಇರಲಿಲ್ಲ ಟೇಸ್ಟ್ ನೋಡಿ. ಸಾಲಕ್ಕೆ ಇನ್ನೂ ಸ್ವಲ್ಪ ಹಾಕಲಿ. ಸಾಲ್ತೈತಿ ನೂಡಲ್ಸ್ ಹಾಕಿ ಕಾಯಿ ಆಡಿಸ್ಬಿಡೋದು ಈಗ. ಹಾಕಿ ತಯಾರಿಸೋದು.
ಇಲ್ಲಿ ನೋಡ್ರಿ ಇದು ಸೋಯಾ ಸಾಸ್ ಇತ್ತಲ್ಲ, ಹೀಗಾಗಿ ಸೋಯಾ ಸಾಸ್ ಹಾಕತ್ತೀನಿ ಇದ್ರಾಗ. ಸಾಕು ಸಾಕು ಭಾಳ ಐತಿ ಉಪ್ಪು. ಆಮ್ಯಾಗ ಒಂದು ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಲೇನ, ಚಲೋ ಆಗುತ್ತೆ ನೋಡ್ರಿ. ಒಂದು ಸ್ವಲ್ಪ ಟೊಮೆಟೊ ಕೆಚಪ್ ಹಾಕತ್ತೀನಿ. ಇದೊಂದು ಚಟ್ನಿ ಹಾಕ್ತಾರನ, ಹಾಕ್ತಾರ ಇಲ್ಲ ಸರಿ ಹೇಳ ಮತ್ತೆ. ಇದು ಸ್ವಲ್ಪ ಸೇಜ್ವಾನ್ ಚಟ್ನಿ ಐತ್ರಿ, ಸೇಜ್ವಾನ್ ಚಟ್ನಿ ಎಲ್ಲ ಹಾಕ್ಬೇಡ ಆಯ್ತು. ಕೊತ್ತಂಬರಿ ಒಂದು ಮ್ಯಾಲೆ ಹಾಕ್ಬಿಡ್ಬೇಕ್ರಿ ಇದು. ಹಾಂ ನೋಡ್ರಿ, ಈಗ ಎಲ್ಲ ಕೊತ್ತಂಬರಿ ಹಾಕ್ಬಿಡ್ಬೇಕು, ಮಸ್ತ್ ಆಗುತ್ತೆ ಮೇಲೆ. ನೋಡ್ರಿ ನಮ್ಮ ನೂಡಲ್ಸ್ ರೆಡಿ. ನೋಡ್ರಿ ನೂಡಲ್ಸ್ ರೆಡಿ ಆಯ್ತು ಬಿಡು. ನೋಡ್ರಿ ನಮ್ಮದು ಎಲ್ಲ ಇವಾಗ ನಾಷ್ಟ ಆಯಿತು, ನೂಡಲ್ಸ್ ಮಾಡಿದ್ವಲ್ಲ ನಾಷ್ಟ ಆಗೈತಿ. ಇನ್ನು ಮುಂದೆ ಅಡುಗೆ ಪ್ರಿಪೇರ್ ಮಾಡ್ಬೇಕಲ್ರಿ, ಏನು ಮಾಡಬೇಕು ಅಂತಂದು ತೋರಿಸ್ತೀನಿ ಬರ್ರಿ. ಇವತ್ತು ಅದೇ ರೀ ಬ್ಯಾಳೆ ಸಾರು ಅಲ್ಲೇ ಇಟ್ಟೀನಿ. ಬ್ಯಾಳೆ ಹಾಕಿ ಅನ್ನಕ್ಕೆ ಕುಕ್ಕರ್ ಇಡ್ಬೇಕಂತಂದು ಎಲ್ಲ ತೊಳೆದಿಟ್ಟೀನಿ ರೀ. ಬ್ಯಾಳೆ ಮತ್ತು ಟೊಮೆಟೊ ಹಾಕಿಟ್ಟೀನಿ. ಇಲ್ಲಿ ಅನ್ನಕ್ಕೆ ರೆಡಿ ಇದು ಅಕ್ಕಿ ತೊಳೆದಿಟ್ಟೀನಿ ಅನ್ನಕ್ಕೆ. ಇಲ್ಲಿ ಕುಕ್ಕರ್ ರೆಡಿ ಮಾಡಿಟ್ಟೀನಿ, ಇದು ಕುಕ್ಕರ್ನಾಗ ಇಡ್ತೀನಿ ರೀ. ಈಗ ಉಸುಳಿ ತಂದಿದ್ವಿ ನಿನ್ನೆ ಮಾರ್ಕೆಟ್ನಾಗ, ಹಿಂಗಾಗಿ ಇದನ್ನು ಉಸುಳಿ ಪಲ್ಯ ಮಾಡಬೇಕು ಅಂತಂದು ತೊಳೆದಿಟ್ಟೀನಿ ರೀ. ನೋಡ್ರಿ ಮಡಿಕೆ ಕಾಳನ್ನ ಹಿಂಗೆ ಮಳಿಕಿರ್ತಾವೆ ಇವಕ್ಕೆ. ಇವು ಮಾರ್ಕೆಟ್ನಾಗ ಹಿಂಗೆ ರೆಡಿನೇ ಸಿಗ್ತಾವೆ ರೀ, ಅವನ್ನೇ ತೊಗೊಂಡು ಬಂದೀವಿ ರೀ. ಈಗ ಅದನ್ನು ಪಲ್ಯ ಮಾಡ್ತೀನಿ ರೀ. ಇಲ್ಲಿ ಉಸುಳಿ ಕಾಳು ಪಲ್ಯ ಮಾಡೀನಿ. ಆಮ್ಯಾಗ ಕುಕ್ಕರ್ನಾಗ ಅನ್ನ ಐತ್ರಿ, ಅಡುಗೆ ರೆಡಿ ಆಗೈತೆ ನೋಡ್ರಿ. ನಂದು ನಿಂತು ಬಡ್ಕೊಳ್ಳೋದು ನೋಡ್ರಿ ಜೀವನ. ಬರೀ ಒಂದು ಬಟ್ಟಿಗಾಗಿ ಬಡ್ಕೊಳ್ಳೋದ್ರಿ. ಮತ್ತೆ ಏನಿಲ್ಲ ನೋಡ್ರಿ ಜೀವನ ಏನಿಲ್ಲಕ್ಕ ಶಾಸ್ತ್ರ ಏನು ಯಾರು ಬರಂಗಿಲ್ಲ ಶಾಸ್ತ್ರ. ಒಂದ ಹುಟ್ಟೈತಿ ಜೀವ, ಒಂದ ಹೋಗೋದು. ಇರುವಾಗ ಬತ್ತಿಲ್ಲ, ಬರುವಾಗ ಬತ್ತಿಲ್ಲ. ನೋಡ್ರಿ ತಂಡ ಐತಿ, ಬೆಚ್ಚಗೆ ಹಾಕ್ಕೊಂತೇವೆ ನಾವು ಮನೆಯೊಳಗೆ. ಮನೆಯೊಳಗೆ ಕೂತಿಲ್ಲ, ನಮ್ಮ ಫ್ರೆಂಡ್ ಮನೆಗೆ ಬಂದೇವಿ. ಅದಕ್ಕೆ ಮಳೆ ಬಂದಿತ್ತು, ನಿಂತಿತ್ತು, ಹೋದ್ರಾತಂತಂದು ಬಂದೇವಿ. ಫುಲ್ ಪ್ಯಾಕ್ ಹಾಕ್ಕೊಂತೀವ್ರಿ ನಾವು. ಅವರು ಪ್ಯಾಕ್ ಹಾಕ್ಕೊತಾರೆ, ನಾವು ಪ್ಯಾಕ್ ಹಾಕ್ಕೊಂತೀವಿ. ತಣ್ಣಗೆ ಹವಾ ಭಾಳ ಐತ್ರಿ, ಎಲ್ಲ ಕಡೆ ಇರ್ಬೇಕು ಅನ್ಸುತ್ತಿದೆ ಹವಾ. ಮಳೆ ಅಂತರೂ ಜಗ್ಗ ಹತ್ತಿಬಿಟ್ಟೈತ್ರಿಪ್ಪ. ನಿನ್ನೆ ಹತ್ತಿದ್ದು ಬಿಟ್ಟೇ ಇಲ್ಲ, ಮಳೆ ಬಿಟ್ಟೈತಿ ಸ್ವಲ್ಪ ಸಣ್ಣ ಐತ್ರಿ. ಹಾಗೆ ಕೆಟ್ಟ ಹವಾ ಐತಿ, ಹೊರಗೆ ಅಡ್ಡಾಡಕ್ಕೆ ಹಂಗಿಲ್ರಿ ಒಟ್ಟೆ. ಎಲ್ಲೆಲ್ಲಿ ಇನ್ನೂ ಪುಣ್ಯ ಗುಡಿಗೆ ಹೋಗಾಕರ ಬಿಟ್ಟೈತ್ರಿ. ಗುಡಿಗೆ ಹೋಗ್ಕೊಳಬ್ರೇ. ಹ್ಞೂ ರೀ, ಇನ್ನೂ ಚಲೋ ಗುಡಿಗೆ ಹೋಗಿ ಮುಂದ್ರೆ ನಿಂದಿರ್ತೈತಿ ಒಂದು ಸ್ವಲ್ಪ. ನಿಂದಿರ್ತೈತಿ ಚಲೋ. ಜುಬ್ರಿ ಇದಿತ್ರಿ, ಸ್ವಲ್ಪ ಕಮ್ಮಿ ಆಗೈತ್ರಿ. ಇನ್ನೊಂದು 2 ದಿನ ಹೆಂಗಾರ ಮಾಡಿ ಕಡಿಮೆ ಆಗ್ಬೇಕ್ರು ಆ ಗುಡಿ ಹೋಗೋ ಮಟ್ಟ. ಮಂಗಳವಾರ ಗದ್ಲಕತ್ತಿ. ಓ ರೀ, ಸೋಮವಾರ ಮಾಡೋಣ್ರಿ. ಮಂಗಳವಾರ ಅಂದ್ರೆ ಮತ್ತೆ ಲೇಟ್ ಆಗುತ್ತೆ. ಲಘು ಆದ್ರೂ ಕೂಡ ಗದ್ಲ ಚಂದ ಬಿಡಾತಾರ ವಿಡಿಯೋ. ಅದು ಇದ್ರದ್ರಿ ಏನ್ರಿ ಅದು ಮಂಗಲದ್ದು 244 ಅದು ಈಗ ಆಗಲ್ ನೋಡಿದ್ನಲ್ರಿ. ನೋಡಾತಾರ ಚಂದ ನಡು ಸ್ವಲ್ಪ ಬಿಟ್ರಲ್ಲ ರವ ಹಾಕಿದ್ರು, ನಡು ಅರ್ಧನೇ ಹಂಗ ಬಿಟ್ರಲ್ಲ, ಸ್ವಲ್ಪ ನಡು ಬಿಟ್ಟಲ್ರಿ. ಸ್ವಲ್ಪ ಮಾಡೋ ಸ್ವಲ್ಪ ಬಿಡೋ ಸ್ವಲ್ಪ ದಿನ ಒಂದು ಏನಾದ್ರು ಮೆಸೇಜ್ ಇರ್ಬೇಕು. ದಿನ ಏನು ಬಿಡ್ಬೇಕು ಅದ್ರಾಗ್ರಿ ದಿನ ಮನೆ ಅಂದ್ರಿ ಮತ್ತೇನು ಮನೆ ಇಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಬರ್ಬೇಕಾದ್ರೆ ನಾವು ಏನಾರು ಒಂದು ಮಾಹಿತಿ ಕೊಡ್ಬೇಕು ಅಂದ್ರೆ ಹೆಚ್ಚು. ನೋಡ್ರಿ ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ನೆಲ್ಲ, ಈಗ ಬಂದೆ. ಈಗ ಬಂದು ಸ್ವಲ್ಪ ಚಹಾ ಮಾಡ್ಕೋಬೇಕು ಅಂತಂದು ಚಹಾ ಮಾಡಾತೀನಿ ಫ್ರೆಂಡ್ಸ್. ಸ್ವಲ್ಪ ಹಾಲು ಇದ್ದಿದ್ದೆಲ್ಲ ಹಾಲು ತೊಗೊಂಡು ಬಂದು ಹಾಲು ಕಾಸಕ್ಕಿಟ್ಟೀನಿ. ಅಂದ್ರೆ ನಮ್ಮ ಮನೆಯವ್ರು ತೊಗೊಂಡು ಬಂದಿಟ್ಟಿದ್ರು. ಮತ್ತು ದೀಪನ ಅವರೇ ಹಚ್ಚಾರ, ಯಾಕಂದ್ರೆ ನಾನು ಸ್ವಲ್ಪ ಹೊರಗೆ ಹೋಗಿದ್ನಿಲ್ಲ, ಹೀಗಾಗಿ ದೀಪ ಹಚ್ಚಾರ, ಹಾಲು ತಂದಿಟ್ಟರು ನೋಡ್ರಿ. ಈಗ ಚಹಾ ಮಾಡ್ಕೊಳತ್ತೀನಿ.
ನೋಡ್ರಿ ನಾವಿಲ್ಲಿ ಬ್ಲೌಸ್ ಪೀಸ್ ನೋಡಕ್ಕೆ ಬಂದೀನಿ ಇಲ್ಲಿ ನಮ್ದು ಬಾಜು ಮನೆ ಇಲ್ಲೇ ಅದಾರ. ಸುಮ್ಮನೆ ನೋಡ್ಬೇಕಂತ ಬಂದೇವಿ. ಅವ್ರು ಮಾತಾಡಕೊಂತಾರ. ನೋಡ್ರಿ ನಾ ಇಲ್ಲಿ ಬ್ಲೌಸ್ ಪೀಸ್ ನೋಡಕ್ಕೆ ಬಂದಿದ್ದೆ ಅಂತಲ್ಲ, ಸುಮ್ಮ ಅದಕ್ಕೆ ಅವರು ನಾವು ಕೂಡ ಮಾತಾಡಕೊಂತಿದ್ವಿ. ಇಲ್ಲೇ ನಮ್ಮ ಬಾಜು ಮನ್ಯಾಗ ಅದಾರ ಇವರು, ಹಿಂಗಾಗಿ ಇಲ್ಲೇ ಬ್ಲೌಸ್ ಪೀಸ್ ನೋಡಕ್ಕೆ ಬಂದಿದ್ವಿ. ಅವ್ರು ಮಾತಾಡ್ರಿ ನಡೀತೈತಿ. ಅದೇ ಸೋಮವಾರ ನೋಡಿ ತುಂಬಬೇಕಂತ ಮಾಡೇವ್ರಿ, ತುಂಬಿದ್ರ ಅವರು ಅಂದ್ರೆ ಯಾಕಂದ್ರೆ ಮಂಗಳವಾರ ಗದ್ಲು ಭಾಳ ಆಗತ್ತೆ ರೀ. ಹ್ಞೂ ರೀ, ಸೋಮವಾರ ತುಂಬಿಡ್ರಿ. ಸೋಮವಾರ ತುಂಬಿದ್ರ ಆತಲ್ರಿ. ಎಷ್ಟು ತುಂಬಿತ್ತಂದ್ರೆ ಇವತ್ತು 5 ಮಂದಿಗೆ ನಡೀತದೆ. ನಡೀತವ್ರಿ. 5 ಮಂದಿ ಅಲ್ಲಿ ಗುಡ್ಯಾಗ ಬರ್ತಿದ್ರಲ್ರಿ, ಇವತ್ತು ಭಾಳ ಮಂದಿ ಬಂದ್ರೆ 11 ರೀ, ಯಾರು ಸಿಗ್ಲಿಕ್ಕೆ 5. ಇಲ್ರಿ ಭಾಳ ಮಂದಿ ಬರ್ತಾರ್ರಿ. ಹಿಂಗೆ ಈಗ ನೋಡ್ರಿ ಅವನಿಗೆ ಬ್ರೆಡ್ ಟೋಸ್ಟ್ ಮಾಡತ್ತೀನಿ. ಟೋಸ್ಟ್ ಬೇಕಾಗಿತ್ತು ಅಂತ ಅವನಿಗೆ ಸುಟ್ಟು ಕೊಡು ಅಂತಂದ, ಹಿಂಗಾಗಿ ಬ್ರೆಡ್ ಟೋಸ್ಟ್ ಮಾಡತ್ತೀನಿ ನೋಡ್ರಿ. ಕುಸುಳಿಯೋದು ತಿಂತಾನಂತ. ಎಲ್ಲಾರ್ದು ಊಟ ಆಗೈತಿ, ನಿಮ್ಮದು ಆಗೈತಿ ಅನ್ಕೋತೀನಿ. ಯಾಕಂದ್ರೆ ಥಂಡೊಂದು ಭಾಳ ಐತ್ರಿ, ಯಾವಾಗ ಊಟ ಮಾಡಿ ಬೆಚ್ಚಗೆ ಮಕ್ಕೊಂಡಿವಿ ಅನ್ಸಾತೈತಿ. ಹಿಂಗಾಗಿ ಲಗು ಊಟ ಮಾಡಿಬಿಟ್ವಿ. ಮುಂಜಾನೆ ಮತ್ತು ಜಲ್ದಿ ಹೇಳ್ಬೇಕಲ್ಲ, ಹಿಂಗಾಗಿ ಊಟ ಆಗೈತ್ರಿ. ನಿಮ್ಮದು ಊಟ ಆಯಿತು ಅನ್ಕೋತೀನಿ ರೀ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಓಕೆ ಬಾಯ್, ಗುಡ್ ನೈಟ್.